ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಇವತ್ತು BS ಯಡಿಯೂರಪ್ಪನವರ ಸ್ಥಿತಿ ಹೆಂಗಾಗಿದೆ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಕಾಂಗ್ರೆಸ್ ನಲ್ಲಿ ನಾಯಕತ್ವದ ಕೊರತೆ, ಇಲ್ಲಿ ನಾಯಕತ್ವಕ್ಕಾಗಿ ಕಾಂಗ್ರೆಸ್ನವರ ನಡುವೆ ಕಿತ್ತಾಟ ಆಗ್ತಾ ಇದೆ, ಹಂಗೆ ಹಿಂಗೆ ಅಂತ ಹೇಳಿ ಕತೆ ಕಟ್ತಾರೆ. ಇಲ್ಲಿ ನೋಡಿ, ಹಂಗ ನೋಡೋದಾದ್ರೆ ಇಲ್ಲಿ ಅಕ್ಷರ ಸಹ ನಾಯಕತ್ವದ ಕೊರತೆ ಎದ್ದಿ ಕಾಣ್ತಾ ಇರುವಂತದ್ದು. BS ಯಡಿಯೂರಪ್ಪನವರ ನಿರ್ಗಮನದ ನಂತರ ಅಕ್ಷರ ಸಹ ಇಲ್ಲಿ ನಾಯಕತ್ವದ ಕೊರತೆ ಕಾಣ್ತಾ ಇರೋದು ಬಿಜೆಪಿ ನಲ್ಲಿ. ಹಂಗ್ ನೋಡಿದ್ರೆ ಕಾಂಗ್ರೆಸ್ ನಲ್ಲಿ DK ಪರ್ಯಾಯ ನಾಯಕರು ಯಾರು, ಸಿದ್ದರಾಮಯ್ಯನವರ ನಂತರ ಪರ್ಯಾಯ ನಾಯಕರು ಯಾರು ಇಲ್ಲ ಅಂತ ಹೇಳ್ಕೊಳಂಗೆ ಇಲ್ಲ. ಡಜನ್ ಗಟ್ಲೆ ಇಲ್ಲಿ ನಾಯಕರುಗಳಿದ್ದಾರೆ. MB ಪಾಟೀಲ್ ತಗೊಳ್ಳಿ, ಸತೀಶ್ ಜಾರಕಿಹೊಳಿ ಅವರು ತಗೊಳ್ಳಿ, DK ಶಿವಕುಮಾರ್ ಅವ್ರು ತಗೊಳ್ಳಿ, ದಿನೇಶ್ ಗುಂಡೂರಾವ್ ಅವ್ರನ್ನ ತಗೊಳ್ಳಿ, G ಪರಮೇಶ್ವರು. ಇಲ್ಲಿ ನಾಯಕತ್ವ ಆಗೋದಕ್ಕೆ ಅಂದ್ರೆ ನಾಯಕರಾಗೋದಕ್ಕೆ ಇಲ್ಲಿ ಕಿತ್ತಾಡ್ತಾ ಇದ್ದಾರೆ. ಬಟ್ ನಾಯಕತ್ವದ ಕೊರತೆ ಕಾಂಗ್ರೆಸ್ ನಲ್ಲಿ ಇಲ್ಲ. ಅಕ್ಷರ ಸಹ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇರುವಂತದ್ದು ಇಲ್ಲಿ ಹೈಕಮಾಂಡ್ಗೆ ಬಿಜೆಪಿ ನಲ್ಲಿ. ಯಾಕಂದ್ರೆ ನೋಡಿ, BS ಯಡಿಯೂರಪ್ಪನವರ ನಂತರ ಇಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಬಿಜೆಪಿ ನಲ್ಲಿ ನಾಯಕತ್ವದ ಕೊರತೆ ಕಾಣ್ತಾ ಇದೆ ಅಂದ್ರೆ, BY ವಿಜೇಂದ್ರ ಅವರನ್ನ ಬಿಟ್ರೆ ಕಷ್ಟ, ಇಟ್ಕೊಂಡಿದ್ರು ಕಷ್ಟ ಎನ್ನುವಂತ ಸ್ಥಿತಿ. ಪರ್ಯಾಯ ನಾಯಕರು ಯಾರಿದ್ದಾರೆ, ಯಾರೊಬ್ಬರನ್ನು ಕೂಡ ಕರೆತರುವಲ್ಲಿ ಇಲ್ಲಿ ಬಿಜೆಪಿಯ ಹೈಕಮಾಂಡ್ ವಿಫಲವಾಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿಲ್ಲ. ಇನ್ನೇನು ಕ್ಷಣಗಣನೆ ಆರಂಭ. BY ವಿಜೇಂದ್ರ ಅವರೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ. ಹೈಕಮಾಂಡ್ ಅನೌನ್ಸ್ ಮಾಡೇ ತೀರ್ಬಿಡುತ್ತೆ ಅಂತ ಹೇಳೋದಕ್ಕೆ ಒಂದು ತಂಡ ಆದ್ರೆ, ಇನ್ನೊಂದು ಈ ರೆಬೆಲ್ ತಂಡ ಇನ್ನೇನು BY ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಯೋದಕ್ಕೆ ಕ್ಷಣಗಣನೆ ಆರಂಭ ಅಂತ ಹೇಳೋದಕ್ಕೆ ಮತ್ತೊಂದು ಇಲ್ಲಿ ರೆಬೆಲ್ ತಂಡದ ನಾಯಕರುಗಳು ಇರುವಂತದ್ದು. ನಾಯಕತ್ವದ ಕೊರತೆ ಬಿಜೆಪಿಗೆ ಎಷ್ಟು ದೊಡ್ಡ ಪೆಟ್ಟು ನೀಡಿದೆ ಅಂದ್ರೆ, ಹಂಗ್ ನೋಡಿದ್ರೆ ನಮ್ಮ ಮಗನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿ ಅಂತೇಳಿ ಇಲ್ಲಿ ಬಿಜೆಪಿಯ ಹೈಕಮಾಂಡ್ ಮುಂದೆ ಕಣ್ಣೀರಾಕಿ ಕೈಕಟ್ಟು ನಿಲ್ಲುವಂತಹ ಪರಿಸ್ಥಿತಿ BS ಯಡಿಯೂರಪ್ಪನವರಿಗೆ ಬಂದಿರುವಂತದ್ದು ನಿಜಕ್ಕೂ ದುರ್ದೈವ. ಇಂತಹದೊಂದು ನಾಯಕನಿಗೆ ಈ ರೀತಿ ಬರಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಏನ್ ಸಾಮಾನ್ಯ ನಾಯಕರಲ್ಲ ಯಡಿಯೂರಪ್ಪನವರು. ಯಾವುದೇ ಪಕ್ಷಾತೀತವಾಗಿ ತೆಗೆದುಕೊಳ್ಳಿರ ಹೊಗಳಿಕೆ ಮತ್ತೊಂದು ಮುಗದೊಂದು ಅಂತ ಅಲ್ಲ, ಪಕ್ಷಾತೀತವಾಗಿ ತೆಗೆದುಕೊಂಡಾಗ ಈಗ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಏನಂದ್ರೆ, ದೇವನಹಳ್ಳಿ ಹೋರಾಟ, ರೈತರ ಹೋರಾಟಕ್ಕೆ ಭೂ ಸ್ವಾಧೀನ ಆ ಕಾಯ್ದೆಯನ್ನ ಇದೀಗ ರದ್ದುಪಡಿಸಿರುವಂತ ಸಿದ್ದರಾಮಯ್ಯನವರಿಗೆ ಇಲ್ಲಿ ಶಬಾಷ್ ಅಂತ ಹೇಳ್ಬೇಕು. ಇಂಥ ಮುಖ್ಯಮಂತ್ರಿ ಕಂಡ್ರೆ ದಿಟ್ಟ ನಿಲುವು, ಇದು ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅಂತ ಹೇಳಿ, ಇದು ಸಿದ್ದರಾಮಯ್ಯ ಅಂದ್ರೆ ಅಂತ ಹೇಳಿ ಇಲ್ಲಿ ನಾವು ಪ್ರಶಂಸೆ ಮಾಡಲೇಬೇಕು. ಅದೇ ರೀತಿ BS ಯಡಿಯೂರಪ್ಪನವರನ್ನು ಕೂಡ ಮತ್ತೊಬ್ಬ ಈ ಕರ್ನಾಟಕದಲ್ಲಿ ಇಂತಹ ಮತ್ತೊಬ್ಬ ನಾಯಕ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವು ಪಕ್ಷಾತೀತವಾಗಿ ತೆಗೆದುಕೊಳ್ಳಿ ಅಥವಾ ಬಿಜೆಪಿ ಪಕ್ಷಕ್ಕೆ ಮಾತ್ರನೇ ಅನ್ವಯಿಸಿದ್ರು ಅಷ್ಟೇ. ಯಾಕಂದ್ರೆ ಇದೇ BS ಯಡಿಯೂರಪ್ಪನವರು ಕೇವಲ ಸೈಕಲ್ ನಲ್ಲಿ, ಸ್ಕೂಟರ್ ಮೂಲಕ ರಾಜ್ಯದ ಹಳ್ಳಿಗಳಲ್ಲಿ ಸುತ್ತಿ ಬಿಜೆಪಿ ಪಕ್ಷವನ್ನ ತಳಮಟ್ಟದಿಂದ ಕಟ್ಟುತ್ತಾರೆ. ಜೊತೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ಬರುವಲ್ಲಿ ಅವಿರತ ಶ್ರಮಿಸಿರ್ತಾರೆ ಯಡಿಯೂರಪ್ಪನವರು. ಅಂತ ಯಡಿಯೂರಪ್ಪನವ್ರಿಗೆ ಇವತ್ತು ಎಂತ ಸ್ಥಿತಿ ಅಂದ್ರೆ, ಮಗನನ್ನ ಅಧ್ಯಕ್ಷ ಸ್ಥಾನ, ಏನು ಮುಖ್ಯಮಂತ್ರಿ ಸ್ಥಾನ ಅಲ್ಲ, ಕೇವಲ ಅಧ್ಯಕ್ಷ ಸ್ಥಾನ, ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನದಲ್ಲಿ 2ನೇ ಅವಧಿಗೆ ಮುಂದುವರಿಸಿ ಅಂತೇಳಿ ಹೈಕಮಾಂಡ್ ಮುಂದೆ ಕೈಕಟ್ಟಿ ಕಣ್ಣೀರಾಕಿ ನಿಲ್ಲುವಂತಹ ಪರಿಸ್ಥಿತಿ ಬಂದಿರುವಂತದ್ದು. BS ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಮಾಡದಂತ, ಬಿಜೆಪಿಯ ದಿಲ್ಲಿಯ ಹೈಕಮಾಂಡ್ ಮಾಡದಂತ ಅವಮಾನ ಅಂತ ಹೇಳ್ಬೋದು. ನಿಮ್ಗೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ ಸ್ನೇಹಿತರೆ, 1970ರಲ್ಲಿ ಇದೇ BS ಯಡಿಯೂರಪ್ಪನವರು ಶಿಕಾರಿಪುರ ಘಟಕದ ಕಾರ್ಯನಿರ್ವಾಹಕರಾಗಿ ನೇಮಕಗೊಳ್ಳುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ಜನಸಂಘದ ಅಂದ್ರೆ ಶಿಕಾರಿಪುರದಿಂದ ಇವರು ಅಧ್ಯಕ್ಷರಾಗಿ ಕೂಡ ನೇಮಕ ಆಗ್ತಾರೆ. ಇಲ್ಲಿ RSS ಗೆ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಜೊತೆಯಲ್ಲಿ 1972ರಲ್ಲಿ ಶಿಕಾರಿಪುರ ನಗರ ಪಾಲಿಕೆಯಿಂದ ಚುನಾಯಿತರಾಗ್ತಾರೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬಂಧಿತರಾಗಿರ್ತಾರೆ ಯಡಿಯೂರಪ್ಪನವರು. ಬಳ್ಳಾರಿ ಮತ್ತು ಶಿವಮೊಗ್ಗ ಜೈಲಿನಲ್ಲಿ 1985ರಲ್ಲಿ ಇರ್ತಾರೆ. ಬಿಜೆಪಿಯ ಶಿವಮೊಗ್ಗ ಘಟಕದ ಅಧ್ಯಕ್ಷರಾಗಿ ಕೂಡ ನೇಮಕ ಆಗ್ತಾರೆ. ಅಷ್ಟೇ ಅಲ್ಲ, 1988ರಲ್ಲಿ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಳ್ತಾರೆ. 1983ರಲ್ಲಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಅಂದ್ರೆ ಬಿಜೆಪಿ ಮತ್ತು RSS ಗೆ ರಕ್ತ ಬಸಿದು ದುಡಿದಿರುವಂತ ನಾಯಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಸೈಕಲ್ ತುಳ್ಕೊಂಡು, ಸ್ಕೂಟರ್ ಓಡಿಸ್ಕೊಂಡು ರಾಜ್ಯದ ಮೂಲೆ ಹಳ್ಳಿ ಸುತ್ತಿ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದಂತಹ ಈ BS ಯಡಿಯೂರಪ್ಪನವರಿಗೆ ಇವತ್ತು ಬಿಜೆಪಿಯ ಹೈಕಮಾಂಡ್ ಎಂತಹ ಸ್ಥಿತಿಗೆ ತಂದೊಡ್ಡಿದೆ ನೋಡಿ. ಅವ್ರ ಮುಂದೆ ಹೆಂಗಿದೆ ಅಂದ್ರೆ, ಈ ರಜನಿಕಾಂತ್ ಅವ್ರದ್ದು ಕಬಾಲಿ ಸಿನಿಮಾ ನೋಡಿರ್ತೀರಾ. ಕಬಾಲಿ ಅಂದ ತಕ್ಷಣ ಬಂದು ಕೈ ಕಟ್ಕೊಂಡು ಮುಂದೆ ನಿಂತ್ಕೊಂಡು ಸೊಲುಂಗು ತಲೆವಾ ಅಂತ ಹೇಳಿ ರಜನಿ ಒಂದು ಡೈಲಾಗ್ ಹೊಡಿತಾರಲ್ಲ, ಅಕ್ಷರ ಸಹ ಬಿಜೆಪಿಯ ಹೈಕಮಾಂಡ್ ಎಲ್ಲರನ್ನು ಕೂಡ ಹಾಗೆ ನಡೆಸ್ಕೊಳ್ಳುವಂಥದ್ದು. ಕೇವಲ ರಾಜ್ಯ ನಾಯಕರನ್ನೆಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ರಾಷ್ಟ್ರ ನಾಯಕತ್ವದಲ್ಲೂ ಕೂಡ, ಅಂದ್ರೆ ರಾಷ್ಟ್ರೀಯ
ಆ ಕೇಂದ್ರ ಬಿಜೆಪಿಯ ನಾಯಕರನ್ನು ಕೂಡ ಇದೇ ರೀತಿ ನಡೆಸ್ಕೊಳ್ಳೋದು. ನೀವು ನೋಡಿ ಬಿಜೆಪಿನಲ್ಲಿ ಯಾವೊಬ್ಬ ನಾಯಕನು ಕೂಡ ಪರ್ಯಾಯ ನಾಯಕ ಸಿಗೋದೇ ಇಲ್ಲ. ಈಗ ಇವ್ರು ಹೇಳಿದ್ರು, ಏನು ಭಾಗವತ್ ಅವ್ರು ಹೇಳಿದ್ರು 75 ವರ್ಷ ಆಗುತ್ತೆ ರಿಟೈರ್ಮೆಂಟ್ ಕೊಟ್ಟು ಮೋದಿ ಅವ್ರನ್ನ ಕಳಿಸ್ಬೇಕು ಅಂತ ಹೇಳಿ. ಮೋದಿ ಅವ್ರನ್ನ ಹಾಗೊಮ್ಮೆ ಏನಾದ್ರು ಕಳಿಸಿದ್ರೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಇದೇ ಸ್ಥಿತಿ ಕಣ್ರಿ. ನೀವು ಗಮನಿಸಿ ನೋಡಿ, ನಾಯಕತ್ವದ ಕೊರತೆ. BS ಯಡಿಯೂರಪ್ಪನವರ ನಂತರ ಯಾರಿದ್ದಾರೆ ಇಲ್ಲಿ ಯಾರು ಸಿಗ್ತಾರೆ? ಯಾರೊಬ್ರು ಕೂಡ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಿಜೆಪಿ ಈ ರೀತಿ ಮಕಡೆ ಮಲಗಿರುವಂತದ್ದು. ಅದೇ ರೀತಿ ಕೇಂದ್ರದಲ್ಲೂ ಅಷ್ಟೇ 75 ವರ್ಷಕ್ಕೆ ರಿಟೈರ್ಮೆಂಟ್ ಕೊಟ್ಟು ಏನಾದ್ರು ಆಗೊಮ್ಮೆ ನೀವು ಸಲಹೆ ಸಮಿತಿಗೆ ಏನಾದ್ರು ಕಳಿಸ್ಬಿಟ್ರೆ ಬಿಜೆಪಿ ಕೇಂದ್ರದಲ್ಲೂ ಕೂಡ ಮಕಡೆ ಮಲಗೋದಂತೂ 100% ಗ್ಯಾರಂಟಿ. ಪರ್ಯಾಯ ನಾಯಕರನ್ನ ಉಟ್ಕೊಳ್ಳೋದಕ್ಕೆ ಬಿಡ್ಲೇ ಇಲ್ಲ, ಇವರು ಬೆಳೆಯೋದಕ್ಕೆ ಬಿಡ್ಲಿಲ್ಲ. ಎಲ್ಲೋ ಒಂದ್ ಕಡೆ ನಿತಿನ್ ಗಡ್ಕರಿ ತಗೊಂಡ್ರೆ ಅಥವಾ ರಾಜನಾಥ್ ಸಿಂಗ್ ಅಂತವ್ರನ್ನ ತೆಗೆದುಕೊಂಡ್ರೆ ಮಿಕ್ಕೆಲ್ಲರನ್ನು ಕೂಡ ಮೂಲೆ ಗುಂಪು ಮಾಡಿದ್ದು ಇದೇ ಏಕಚಕ್ರಾಧಿಪತ್ಯ ಏನು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರೇ ಮಾಡಿದ್ದು. ಬಿಜೆಪಿನಲ್ಲೂ ನಾಯಕತ್ವದ ಕೊರತೆ, ಕೇಂದ್ರದಲ್ಲಿ ರಾಜ್ಯದಲ್ಲೂ ಕೂಡ ನಾಯಕತ್ವದ ಕೊರತೆ. ಇದು ಅಸಲಿ ಸತ್ಯ. ಸೊ ಇದೀಗ BY ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಎಷ್ಟು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂದ್ರೆ, ಅಪ್ಪ ಕಣ್ಣೀರ್ ಹಾಕೊಂಡು ಡೈಲಿ ಪಕ್ಷದ ಕಚೇರಿಗೆ ಬಂದು ಒಂದಷ್ಟು ಅಲ್ಲಿರುವಂತ ಲೋಪದೋಷಗಳನ್ನ ಸರಿಪಡಿಸುವುದಕ್ಕೆ ಎಣಗಾಡ್ತಾ ಇದ್ದಾರೆ. ನೋಡಿ, ಈ ಬೀದಿ ಜಗಳ ಆಯ್ತು ಬಿಜೆಪಿ ಅವ್ರದ್ದು, ರಾಜ್ಯ ಬಿಜೆಪಿದು ಬೀದಿ ಜಗಳ ಆಗಿ ನೋಡೋದಾದ್ರೆ, ಇಂಥ ಬೀದಿ ಜಗಳವನ್ನ 2 ವರ್ಷದಿಂದ ನಡೀತಾ ಇರುವಂತ ಈ ಜಗಳವನ್ನ ಆ ಬಿಜೆಪಿಯ ಹೈಕಮಾಂಡ್ ತಡೆಯೋದಕ್ಕೆ ತಾಕತ್ತಿಲ್ಲ. ಅಷ್ಟು ವೀಕ್ ಆಗಿರುವಂತ ಬಿಜೆಪಿ ಹೈಕಮಾಂಡ್. ಈ ಕಡೆ ನೋಡಿ, ರೆಬಲ್ ನಾಯಕರುಗಳು ಇದಾರಲ್ಲ, ಸಿದ್ದೇಶ್ವರ್ ಆಗಿರ್ಬೋದು, BP ಹರೀಶು, ಪ್ರತಾಪ್ ಸಿಂಹ, ಸೊ ಈ ತರ ಏನು ಕುಮಾರ್ ಬಂಗಾರಪ್ಪ, ಸೊ ಈ ತರ ನಾಯಕರುಗಳನ್ನ ನೀವು ಎಲ್ಲೋ ಒಂದ್ ಕಡೆ ಯಾರೋ ಒಬ್ರನ್ನ ತೆಗೆದು ಬಿಸಾಕಿದ್ರು, ವಜಾ ಮಾಡಿದ್ರು, ಪಕ್ಷದಿಂದ ಉಚ್ಚಾಟನೆ ಮಾಡ್ಬಿಟ್ರು ಯತ್ನಾಳ್ ಅಂತ ಹೇಳಿದಾಗೆ ಎಲ್ಲರನ್ನು ಕೂಡ ಹಂಗೆ ಯತ್ನಾಳ್ ತರನೇ ಎಲ್ಲರನ್ನು ಕೂಡ ಇಲ್ಲಿ ಉಚ್ಚಾಟನೆ ಮಾಡೋದಕ್ಕೆ ಬರೋದಿಲ್ಲ. ಆ ತಾಕತ್ತು, ಆ ಒಂದು ದಿಟ್ಟತನದ ನಿಲುವು ಬಿಜೆಪಿಯ ಹೈಕಮಾಂಡ್ಗೂ ಇಲ್ಲ, ರಾಜ್ಯದ ಹೈಕಮಾಂಡ್ ರಾಜ್ಯದಲ್ಲೂ ಕೂಡ ಯಾರೊಬ್ರು ರಾಜ್ಯದಲ್ಲಿ ಬಿಡಿ ಹೇಳೋರೆ ಕೇಳೋರೆ ಇಲ್ಲ, ಬಿಜೆಪಿನಲ್ಲಿ ನಾಯಕತ್ವದ ಕೊರತೆ ಆಗ್ಲೇ ಹೇಳ್ದಾಗೆ. ಸೊ ಇಂತಹ ದಿಟ್ಟ ನಿಲುವನ್ನು ಬಿಜೆಪಿ ಇರೋರಿರ್ರಿ ಹೋಗ್ರಿ ಅಂತ ಹೇಳಿ ಒಂದು ಕಡ್ಡಿ ತುಂಡಾಗೋ ಹೋಗಿ ಮಾತನಾಡುವಂತ ಧೈರ್ಯ ಬಿಜೆಪಿಯ ಹೈಕಮಾಂಡ್ಗೆ ಇಲ್ಲ. ನರೇಂದ್ರ ಮೋದಿ ಅವ್ರಿಗೂ ಇಲ್ಲ, ಇಲ್ಲಿ ಏನು ಅಮಿತ್ ಶಾ ಅವ್ರಿಗೂ ಇಲ್ಲ. ಇಲ್ಲಿ ಸಾಲದಕ್ಕೆ ಇನ್ನೊಂದ್ ಕಡೆ ಪರ್ಯಾಯ ನಾಯಕರು ಇಲ್ಲ. ಸುನಿಲ್ ಕುಮಾರ್ ಏನು ಆಪೋಸಿಷನ್ ಪಾರ್ಟಿಗೆ ಆಗೊಮ್ಮೆ ಅಶೋಕ್ ಅವ್ರನ್ನ ತೆಗೆದು ಇಲ್ಲಿ ಸುನಿಲ್ ಕುಮಾರ್ ಅವ್ರನ್ನ ತೆಗೆದು ಹಾಕೋಣ, ಅದನ್ನು ಕೂಡ ಇಲ್ಲ. ಜಗದೀಶ್ ಶೆಟ್ಟರು ಆಗ್ಲೇ ಕಾಂಗ್ರೆಸ್ಗೆ ಹೋಗಿ ಈಗ ತಾನೇ ಬಂದು ಮೆತ್ತಗಾಗಿ ಕುತ್ಕೊಂಡಿದ್ದಾರೆ, ಆಗೋದಿಲ್ಲ. ಸೋಮಣ್ಣ ಎಣಗಾಟ ಅವ್ರದ್ದು ಇನ್ನೂ ನಿಂತ್ಕೊಂಡಿಲ್ಲ. ಆಮೇಲೆ ಪ್ರಹ್ಲಾದ್ ಜೋಶಿ, ಸೊ ಅವ್ರದ್ದು ಕೂಡ ನಾನೇನೋ ಹೈಕಮಾಂಡ್ ಮಟ್ಟದಲ್ಲಿ ಮಾತನಾಡ್ಬಿಡ್ತೀನಿ, ಎಲ್ಲ ಸರಿಪಡಿಸ್ಬಿಡ್ತೀನಿ ಅಂತ ಹೋಗ್ತಾರೆ, ಮತ್ತೆ ಅದೇ ಯಥಾಸ್ಥಿತಿ. ಸೊ ಇದು ಬಿಜೆಪಿನಲ್ಲಿ ಮುಗಿಯದ ಕೆಲಸ. ಈ ಒಳಜಗಳ ಇದೆಯಲ್ಲ, ಬಿಜೆಪಿಯ ಒಳಜಗಳ ಮುಗಿಯದ ಕೆಲಸ. ಇನ್ನು ಅಶ್ವಥ್ ನಾರಾಯಣ ಅವ್ರನ್ನೂ ಅಷ್ಟೇ, ನೀವು ಯಾವುದೇ ಕಾರಣಕ್ಕೂ ಬಿಜೆಪಿಯ ಆಪೋಸಿಷನ್ ಪಾರ್ಟಿಗೂ ಅಷ್ಟೇ, ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೂ ಅಷ್ಟೇ, DCM ಆಗಿದಂತ ವ್ಯಕ್ತಿ ನೀನ್ ಗಂಡ್ಸ, ತೊಡೆ ತಟ್ಟು ಇಂಥ ಪದಗಳೆಲ್ಲ ಪ್ರಯೋಗ ಮಾಡ್ಕೊಂಡಿದ್ರೆ ಎಲ್ಲಿ ಶಿಸ್ತಿನ ಸಿಪಾಯಿ, ಎಲ್ಲಿ RSS ನ ಆ ಸಿದ್ಧಾಂತಗಳು, ಎಲ್ಲಿ ಬಿಜೆಪಿಯ ಸಿದ್ಧಾಂತಗಳು? ಹಂಗಾಗಿ ಈ ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂನ ಅಶ್ವಥ್ ನಾರಾಯಣ್ ಅವ್ರನ್ನ ಇದೇ ಕಾರಣಕ್ಕೆ ಹೈಕಮಾಂಡ್ ಇನ್ನೂ ಕೂಡ ಒಂದಷ್ಟು ಅವಾಯ್ಡ್ ಮಾಡ್ಕೊಂಡು ದೂರ ಇಡ್ತಾ ಬಂದಿರುವಂತದ್ದು. ಮೊನ್ನೆ ನಡೆದಿರುವಂತ ಮೀಟಿಂಗ್ ಅಲ್ಲಿ ನಡೆದಿರ್ಬೋದು ಅಶ್ವಥ್ ನಾರಾಯಣ ಅವ್ರ ನಿವಾಸದಲ್ಲಿ. ಬಟ್ ಆದ್ರೆ ಅಶ್ವಥ್ ನಾರಾಯಣ ಒಂದಷ್ಟು ದೋಷಪೂರಿತ ಅಂಶಗಳಿಂದಾಗಿಯೇ ಸಮಥಿಂಗ್ ಏನೋ ಇದೆ ಒಳಗಡೆ, ಅಂದ್ರೆ ಹೇಳಕ್ ಆಗದೆ ಇರೋಂಥ ಒಂದಷ್ಟು ಲೋಪದೋಷಗಳು, ಇನ್ಸೈಡ್ ಸ್ಟೋರಿಗಳು ಇಲ್ಲಿ ಅಶ್ವಥ್ ನಾರಾಯಣ ಅವ್ರ ಕುರಿತಾಗಿ ಇರೋ ಕಾರಣಕ್ಕೇನೆ, ಅದು ಅಸಲಿ ಕಾರಣ ಏನು ಅನ್ನೋದು ಆಲ್ರೆಡಿ ಹೈಕಮಾಂಡ್ ಗೊತ್ತಿದೆ. ಇದೇ ಕಾರಣಕ್ಕೆ ಅಶ್ವಥ್ ನಾರಾಯಣ ಅವ್ರನ್ನ ದೂರ ಇಟ್ಟಿರುವಂಥದ್ದು. ಇನ್ನು CT ರವಿ ಅವ್ರನ್ನ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಯಾವ ಸ್ಥಾನಕ್ಕೆ ಕೂರಿಸೋದಕ್ಕೂ. ಅಶೋಕಣ್ಣ ಮೆತ್ತಗಾಗಿ ತುಂಬಾ ವರ್ಷ ಆಯ್ತು ಬಿಡಿ. ಸೊ ಹೀಗೆ ನಾಯಕತ್ವದ ಕೊರತೆ ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಾ ಇದೆ ಅಂದ್ರೆ, ಬಿಜೆಪಿನಲ್ಲಿ 2013-2014 ನಂತರ ಬಿಜೆಪಿನ ರಾಜ್ಯದ ಕೇಂದ್ರ ಎರಡರಲ್ಲೂ ಕೂಡ ಸೇಮ್ ಅದೇ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬೋದು. ಪ್ರಹ್ಲಾದ್ ಜೋಶಿ ಅವ್ರು ಬರ್ತಾರೆ, ಮೀಟಿಂಗ್ಗಳು ಮಾಡ್ತಾರೆ, ಸಮಾಧಾನ ಮಾಡೋಕೆ ನೋಡ್ತಾರೆ, ಪಕ್ಷ ಚೌಕಟ್ಟಿನಲ್ಲಿ ಏನೋ ಮಾಡೋಣ ಅಂತ ಒದ್ದಾಡ್ತಾರೆ, ಮತ್ತೆ ಯಥಾಸ್ಥಿತಿ. BS ಯಡಿಯೂರಪ್ಪನವ್ರು ಡೈಲಿ ಪಕ್ಷಕ್ಕೆ ಮೊನ್ನೆ ಬಂದಾಗ, ಅಮಿತ್ ಶಾ ಅವ್ರು ಬೆಂಗಳೂರು ಬಂದಾಗ ಹೇಳಿದ್ರು, ಇಲ್ಲ ನಾನು ಡೈಲಿ ಪಕ್ಷದ ಕಚೇರಿಗೆ, ಬಿಜೆಪಿ ಕಚೇರಿಗೆ ಬರ್ತೀನಿ, ಇಲ್ಲಿ ಕುತ್ಕೊಂತೀನಿ. ಏನು ಈ ಅಸಮಾಧಾನಿತರು ಏನಿದಾರಲ್ಲ, GM ಸಿದ್ದೇಶ್ವರು ಮತ್ತೆ ಇನ್ನು ಇದಾರಲ್ಲ ಕೆಲವರು, BP ಹರೀಶು, ಕುಮಾರ್ ಬಂಗಾರಪ್ಪ, ಮತ್ತೆ ಇನ್ನು ಸಾಕಷ್ಟು ಜನ ಇದ್ದಾರೆ, ಪ್ರತಾಪ್ ಸಿಂಹ, ಹೀಗೆ ಎಲ್ಲರನ್ನು ಒಗ್ಗೂಡಿಸಿ ಅವ್ರ ಅಸಮಾಧಾನಕ್ಕೆ ಏನ್ ಕಾರಣ ಆಗಿದೆ ಅನ್ನೋದು ಬಗೆಹರಿಸಿ ಪಕ್ಷದ ಚೌಕಟ್ಟಿನಲ್ಲಿ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಇವ್ರು ಹೇಳೋದು ಏನಂದ್ರೆ, ನೀವೇ ದೊಡ್ಡ ಸಮಸ್ಯೆ ಇಲ್ಲಿ, ನೀವು ಮತ್ತು ನಿಮ್ಮ ಮಗನೇ ಇಲ್ಲಿ ದೊಡ್ಡ ಸಮಸ್ಯೆ ನಮಗೆ ಅಂತ ಹೇಳಿ ಈ ರೆಬಲ್ ನಾಯಕರುಗಳು, ಸೊ ಬಿಜೆಪಿ ಹೈಕಮಾಂಡ್ ಮುಂದೇನೂ ಇಟ್ಟಿರುವಂಥದ್ದು. ಜೊತೆನಲ್ಲಿ
ಇಲ್ಲಿ ರಾಜ್ಯದ ನಾಯಕರುಗಳ ಮುಂದೆ ಕೂಡ ಇದೇ ಇಟ್ಟಿರೋದು BS ಯಡಿಯೂರಪ್ಪ ವಿಜಯೇಂದ್ರ ಇವರೇ ನಮ್ಮ ದೊಡ್ಡ ಸಮಸ್ಯೆ ಅಂತೇಳಿ. ಅಂದ್ರೆ ಇಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೊಟ್ಟಂತ ಕಾಟಗಳು ಒಂದೊಂದಲ್ಲ, ಇವರು ವಿಜಯೇಂದ್ರ ಎನ್ನುವಂತ ಆರೋಪಗಳು ಕೂಡ ಈ ಒಂದು ಇನ್ಸೈಡ್ ಸ್ಟೋರಿಗಳಿವೆಲ್ಲ ಬಹಿರಂಗ ಆಗೋದೇ ಇಲ್ಲ, ಮಾಧ್ಯಮದವ್ರಿಗೂ ಬರೋದೇ ಇಲ್ಲ. ಬಟ್ ನಮ್ಗೆ ಗೊತ್ತಿರುತ್ತೆ, ನಾವು ಕ್ಯಾಮ್ರಾದ ಮುಂದೆ ಹೇಳೋದಕ್ಕೂ ಬರೋದಿಲ್ಲ. ಹೀಗೆ ವಿಪಕ್ಷ ಸ್ಥಾನಕ್ಕೂ ಅಷ್ಟೇ ಯಾರೊಬ್ರು ಕೂಡ ಇಲ್ಲಿ ನೇಮಕ ಮಾಡೋದಕ್ಕೆ ಆಗೋದಿಲ್ಲ. ಅಪಸ್ವರಗಳನ್ನ ಉಪಶಮನ ಮಾಡೋಣ ಅಂತ ಹೇಳಿ BS ಯಡಿಯೂರಪ್ಪನವರು ಹರಸಾಹಸ ಪಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಇದುವರೆಗೂ ಸಾಧ್ಯವಾಗೇ ಇಲ್ಲ. ನಿಜಕ್ಕೂ ಇದೊಂದು ರೀತಿ ಕಗ್ಗಂಟಾಗಿರುವಂಥದ್ದು. ಇನ್ನೇನು ಅನೌನ್ಸ್ ಆಗ್ಬಿಡುತ್ತೆ, ಇನ್ನೇನು ಕ್ಷಣಗಣನೆ ಆರಂಭ, ಹೈಕಮಾಂಡ್ BY ವಿಜಯೇಂದ್ರ ಅವ್ರನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರ್ಸೋದಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಅಂತ ಹೇಳಿದ್ರು ಕೂಡ ಇಲ್ಲಿ ಅಪಸ್ವರಗಳು ಮತ್ತೆ ಇಲ್ಲಿ ಒಂದಷ್ಟು ಗೊಂದಲಗಳು ಹಾಗೆ ಮುಂದುವರಿತಾ ಬಂದಿರುವಂಥದ್ದು. ನಿಜಕ್ಕೂ ಇದು ಈ ಕಾಲಕ್ಕೆ ಇದು ಆಗುವಂತೆ ಕಾಣ್ತಾ ಇಲ್ಲ. ಈ BJP ಹೈಕಮಾಂಡ್ ಎಷ್ಟರ ಮಟ್ಟಿಗೆ ವೀಕ್ ಅಂದ್ರೆ ಕೇವಲ ಒಂದು ಕರ್ನಾಟಕ ರಾಜ್ಯದ ಒಬ್ಬ ಅಧ್ಯಕ್ಷರನ್ನ ಬದಲು ಮಾಡೋದಕ್ಕಾಗಿಲ್ಲ, ಅನೌನ್ಸ್ ಮಾಡೋದಕ್ಕಾಗ್ತಾ ಇಲ್ಲ ಅಂದ್ರೆ ಅವ್ರು ಇನ್ನೆಷ್ಟರ ಮಟ್ಟಿಗೆ ವೀಕ್ ಇದ್ದಾರೆ ಅನ್ನೋದನ್ನ ನೀವೇ ತಿಳ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು BJPಯ ಕುರಿತಾದಂತ ಒಂದು ಒಳ ಕಿತ್ತಾಟ ಮತ್ತು ಒಂದಷ್ಟು ಹೇಳಕ್ ಆಗದೆ ಇರುವಂತ ಸಂಕಟದ ಸುದ್ದಿಗಳು. ಕಾಂಗ್ರೆಸ್ನಲ್ಲಿ ಯಾವುದೇ ನಾಯಕತ್ವದ ಕೊರತೆ ಇಲ್ಲ, ಡಜನ್ ಗಟ್ಟಲೆ ನಾಯಕರುಗಳು ಅಲ್ಲಿ ನಾ ಮುಂದು ತಾ ಮುಂದು ಅಂತ ಒದ್ದಾಡ್ತಾ ಇದ್ದಾರೆ. ಬಟ್ ಇಲ್ಲಿ BJP ನಾಯಕತ್ವದ ಕೊರತೆ ಹಿಂಗೆ ಎದ್ದು ಕಾಣ್ತಾ ಇದೆ. ನಿಜಕ್ಕೂ BY ವಿಜೇಂದ್ರ ಅವರೇ ಮುಂದುವರಿತಾರ ಅಧ್ಯಕ್ಷ ಸ್ಥಾನದಲ್ಲಿ, ಅಥವಾ ಏನಾಗ್ಬೋದು BJP ಹಣೆ ಬರಹ, BJP ನಾಯಕರ ಹಣೆ ಬರಹ? ನಿಮ್ಮ ಅನಿಸಿಕೆ ಏನು ಸ್ನೇಹಿತರೆ? ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.